Find the domain and range of the following real functions. First real function is f of x equal to minus mod x, and the second function is f of x equal to square root of 9 minus x square. We have to find domain as well as range of these two functions. So first one is f of x equal to minus mod x. First one, f of x equals to minus mod x. So domain of this function is clearly domain of the function f. F is set of all real numbers. ಏನು ಡೊಮೈನ್ ಅಂತಂದರೆ ಡೊಮೈನ್ ಈಸ್ ನಥಿಂಗ್ ಬಟ್ ಸೆಟ್ ಆಫ್ ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್. ಸೊ ಎಕ್ಸ್ನ ಯಾವೆಲ್ಲ ಪಾಸಿಬಲ್ ವ್ಯಾಲ್ಯೂಸ್ ಇರುತ್ತೋ ಆ ಪಾಸಿಬಲ್ ವ್ಯಾಲ್ಯೂಸ್ಗಳನ್ನು ಡೊಮೈನ್ ಅಂತ ಕರೀತೀವಿ. ಸೊ ಇಲ್ಲಿ ಎಕ್ಸ್ಗೆ ಯಾವೆಲ್ಲ ಪಾಸಿಬಲ್ ವ್ಯಾಲ್ಯೂಸ್ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಂತಂದರೆ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಆಲ್ ದ ರಿಯಲ್ ನಂಬರ್ಸ್. So you can substitute any real number. Therefore, collection of all possible values of x will be equal to set of all real numbers, that is R. Therefore, domain of the function is R. So ಹಾಗಾದರೆ range of the function ಅಂತಂದರೆ range means it is collection of all those possible output values. ನಿನ್ನ x ವ್ಯಾಲ್ಯೂ ಹಾಕಿದಾಗ ಔಟ್ಪುಟ್ ವ್ಯಾಲ್ಯೂ ಏನು ಬರುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ರೇಂಜ್ ಅಂತ ಕರಿತೀವಿ. ಆ ಎಲ್ಲ ಕಲೆಕ್ಷನನ್ನೇ ಒಂದು ರೇಂಜ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ರೇಂಜ್ ಏನಾಗಿರುತ್ತೆ ನೋಡೋಣ. ಸೊ ಇಲ್ಲಿ ರೇಂಜ್ ಏನಾಗಿದೆ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೋಗ್ತೀನಿ. ಸೊ ಎಕ್ಸ್ನ ವ್ಯಾಲ್ಯೂಸನ್ನ ಡೊಮೈನ್ ಅಂತ ಕರೆದ್ರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂಸನ್ನ ಏನಂತ ಕರಿತೀವಿ ಅಂದರೆ ರೇಂಜ್ ಅಂತ ಕರಿತೀವಿ. ವಿ ನೋ ದಟ್ mod x is greater than or equal to 0. mod x ಯಾವಾಗಲೂ ಪಾಸಿಟಿವ್ ಇರುತ್ತೆ, ಇಲ್ಲ ಅಂತಂದರೆ 0 ಇರಬಹುದು. ಸೊ mod x ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ದಿಸ್ ಈಸ್ ದ ನೋನ್ ಫ್ಯಾಕ್ಟ್. ಯಾಕಂದರೆ ಗ್ರಾಫಿಂದ ನಮ್ಗೆ ಗೊತ್ತಾಗುತ್ತೆ ಅದರದ ಗ್ರಾಫ್ ಯಾವ ರೀತಿ ಇರುತ್ತೆ ಅಂದರೆ mod x ಗ್ರಾಫ್ ಈ ರೀತಿ ಇರುತ್ತೆ. ಸೊ 0 ಇರಬಹುದು ಅಥವಾ 0ಕ್ಕಿಂತಲೂ ಪಾಸಿಟಿವ್ ವ್ಯಾಲ್ಯೂಸ್ ಮೇಲ್ಗಡೆ ಇರಬಹುದು. ಸೊ ಈ ಎಲ್ಲ ಪಾಸಿಟಿವ್ ವ್ಯಾಲ್ಯೂಸ್ಗಳು ಬರುತ್ತದೆ. ಹಾಗಾಗಿ mod x ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ನಾವು ಮಲ್ಟಿಪ್ಲೈ both sides of this inequality by a negative sign minus mod x. ಸೊ ನೆಗೆಟಿವ್ ಇಂದ ನಾವು ಮಲ್ಟಿಪ್ಲೈ ಮಾಡಿದಾಗ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಏನಾಗುತ್ತೆ, ರಿವರ್ಸ್ ಆಗುತ್ತೆ. ಇಟ್ ವಿಲ್ ಬಿಕಮ್ ಲೆಸ್ ದೆನ್ ಆರ್ ಈಕ್ವಲ್ ಟು 0ಗೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ 0 ಆಸ್ಟಿಸ್. ಮೈನಸ್ mod x ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಅಂದ್ರೆ ರೇಂಜ್. ಹಾಗಾದರೆ ಎಫ್ ಆಫ್ ಎಕ್ಸು ಯಾವ ಇಂಟರ್ವಲ್ಲಲ್ಲಿದೆ ಅಂತಂದರೆ ಎಫ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು -∞ to 0 ಈಕ್ವಲ್ ಇರೋದ್ರಿಂದ ಕ್ಲೋಸ್ಡ್ ಅಟ್ 0. ನೋಡಿ ನಂಬರ್ ಲೈನ್ ಮೇಲೆ ಇಫ್ ಇಟ್ ಈಸ್ 0, ಎಫ್ ಆಫ್ ಎಕ್ಸ್ ಎಲ್ಲಿದೆ ಅಂತಂದರೆ 0ಗಿಂತಲೂ ಕಡಿಮೆ ಇದೆ, ಈಕ್ವಲ್ ಕೂಡ ಇದೆ. ಸೊ 0ಗೆ ಈಕ್ವಲು ಜೊತೆಗೆ 0ಗಿಂತಲೂ ಕಡಿಮೆ ಇದೆ. ಹಾಗಾಗಿ -∞ to 0 ಇನ್ಕ್ಲೂಡಿಂಗ್ 0. Therefore, range of this function is -∞ to 0. ನಾನ್ ಪಾಸಿಟಿವ್ ರಿಯಲ್ ನಂಬರ್ ಅಂತ ಹೇಳ್ತೀವಿ. ನಾನ್ ಪಾಸಿಟಿವ್ ರಿಯಲ್ ನಂಬರ್. ಸೊ ನಾನ್ ಪಾಸಿಟಿವ್ ರಿಯಲ್ ನಂಬರ್ ಅಂತಂದರೆ ನೆಗೆಟಿವ್ ರಿಯಲ್ ನಂಬರ್ಸ್ ಬಂತು, ಇನ್ಕ್ಲೂಡಿಂಗ್ 0 ಕೂಡ ಬಂತು. ದೇರ್ಫೋರ್ ರೇಂಜ್ ಆಫ್ ದ ಫಂಕ್ಷನ್ ಈಸ್ ಈಕ್ವಲ್ ಟು -∞ to 0. ಸೊ ಡೊಮೈನ್ ಆ್ಯಂಡ್ ರೇಂಜ್ ಇದನ್ನು ನಾವು ಏನು ಮಾಡ್ಬೋದು ಅಂತಂದರೆ ಗ್ರಾಫಿಕಲಿ ನೋಡಬಹುದು. ದಿಸ್ ಈಸ್ ದ ಗ್ರಾಫ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮೈನಸ್ mod x. mod x ಆಗಿತ್ತು ಅಂತಂದರೆ ಇಲ್ಲಿ ಮೇಲ್ಗಡೆ ಬರ್ತಿತ್ತು. ಮೈನಸ್ mod x ಆಗಿರೋದ್ರಿಂದ ಇದು ರಿವರ್ಸ್ ಆಗುತ್ತೆ. ಸೊ ಎಕ್ಸ್ ಆಕ್ಸಿಸ್ ಮೇಲೆ ಏನು ಮಿರರ್ ಇಮೇಜ್ ಥರ ಬರುತ್ತೆ ಕೆಳಗಡೆ. ಸೊ ಇಲ್ಲಿ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್. ಸೊ ಡೊಮೈನ್ ಅಂತಂದರೆ ಎಕ್ಸ್ ಆಕ್ಸಿಸ್ ಮೇಲೆ ಇರ್ತಕ್ಕಂಥ ಎಲ್ಲ ಪಾಸಿಬಲ್ ವ್ಯಾಲ್ಯೂಸ್ಗಳು ಯಾವ್ಯಾವ ಬರಬಹುದಲ್ಲ ಅವುಗಳನ್ನು ನಾವು ಡೊಮೈನ್ ಅಂತ ಕರಿತೀವಿ. ನೋಡಿ ಯಾವೆಲ್ಲ ಪಾಸಿಬಲ್ ವ್ಯಾಲ್ಯೂಸ್ನ ಹಾಕ್ಬೋದು ಅಂತಂದರೆ ಎಲ್ಲ ಪಾಸಿಬಲ್ ವ್ಯಾಲ್ಯೂಸ್ಗಳು ಕೂಡ ಇಲ್ಲಿ ಔಟ್ಪುಟ್ ಇದೆ. ಹಾಗಾಗಿ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸು ಡೊಮೈನ್ ಆಗುತ್ತೆ. ರೇಂಜು ಅಂತಂದರೆ ವೈ ಆಕ್ಸಿಸ್ ಮೇಲೆ ಎಲ್ಲಿಂದ ಎಲ್ಲಿವರೆಗೆ ಗ್ರಾಫ್ ಸ್ಟ್ರೆಚ್ ಆಗಿದೆ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ರೇಂಜ್ ಅಂತ ಕರಿತೀವಿ. ಇಲ್ಲಿ 0 ಇದೆ, -1, -2, ಇಲ್ಲಿ ನೋಡಿ -2, -3, -4
ಎಲ್ಲ ಕಡೆನೂ ಗ್ರಾಫು ಈಗ ನೋಡಿ ಇಲ್ಲೆಲ್ಲ ಸ್ಟ್ರೆಚ್ ಆಗಿದೆ, ಗ್ರಾಫ್ ಇಲ್ಲಿವರೆಗೂ ಸ್ಟ್ರೆಚ್ ಆಗಿದೆ, ನೆಕ್ಸ್ಟ್ ಈ ಕಡೆನೂ ಸ್ಟ್ರೆಚ್ ಆಗಿದೆ. ಸೊ ಇದೇ ರೀತಿ ಕಂಟಿನ್ಯೂ ಹೋಗ್ತಾನೆ ಇರ್ತದೆ. ಎಲ್ಲಿವರೆಗೂ ಹೋಗ್ತದೆ ಅಂತಂದರೆ -∞ವರೆಗೂ ಹೋಗ್ತದೆ. ಹಾಗಾಗಿ ಅದನ್ನು ನಾವು -∞ ಟು ಇಲ್ಲಿ ನೋಡಿ -∞ಇಂದ ಬರ್ತದೆ ಎಲ್ಲಿವರೆಗೆ ಅಂದರೆ 0ವರೆಗೂ ಬರುತ್ತೆ ಗ್ರಾಫ್. ಹಾಗಾಗಿ -∞ to 0 is the range of this function. Now we shall solve the second question, that is we have to find domain and range of the function f of x equals to square root of 9 minus x square. Second question, f of x equals to square root of 9 minus x square. So domain ಅಂದರೆ all possible values of x. Clearly ರೂಟ್ ಒಳಗಡೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಇರೋ ಹಾಗಿಲ್ಲ. therefore 9 minus x square should be greater than or equal to 0. this always it should be greater than or equal to 0. 0 ಆಗ್ಬೋದು, ಪಾಸಿಟಿವ್ ಇರ್ಬೋದು, ಬಟ್ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗೋ ಹಾಗಿಲ್ಲ. 9 minus x square ಅನ್ನು ನಾನು 9 ಏನಂತ ಬರೀತೀನಿ ಅಂತಂದರೆ 3 square minus x square ಅಂತ ಬರೀತೀನಿ. ಇಟ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸೊ ಇದನ್ನು ಕೂಡ 3 square minus x square ಅನ್ನು ಲೆಟ್ ಮೀ ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ ಎ ನೆಗೆಟಿವ್ ಸೈನ್ ಸೊ ದಟ್ ವಿ ಗೆಟ್ x square minus 3 square. ಯಾವಾಗ ನೆಗೆಟಿವ್ ಸೈನಿಂದ ಮಲ್ಟಿಪ್ಲೈ ಮಾಡ್ತೀವಿ ಇನ್ಈಕ್ವಾಲಿಟಿ ರಿವರ್ಸ್ ಆಗುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಹೋಗಿ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಯಾಕೆ ಈ ರೀತಿ ಮಾಡಿದ್ದೀವಿ ಅಂತಂದರೆ ನಾನು ವೇವಿ ಕರ್ವ್ ಮೆಥಡ್ ಅಂತ ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರಲ್ಲಿ ಡೊಮೈನನ್ನು ಯಾವ ರೀತಿ ಫೈಂಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಅದೇ ಮೆಥಡನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇನ್ ಆರ್ಡರ್ ಟು ಫೈಂಡ್ ಡೊಮೈನ್. ಸೊ ಡೊಮೈನ್ ಫೈಂಡ್ ಮಾಡಬೇಕು ಅಂತಂದರೆ ಅಲ್ಲಿ x ಪ್ಲಸ್ a x ಪ್ಲಸ್ b ಫಾರ್ಮು ಅಥವಾ ಲೀನಿಯರ್ ಫ್ಯಾಕ್ಟರ್ಸ್ ಆಗಿ ಅದನ್ನು ನಾನು ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಅಂತಂದರೆ 3 square minus x square ಇರೋದನ್ನು x square minus 3 square ಅಂತ ನಾನು ಬರೋ ಸಲುವಾಗಿ ಮೈನಸಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಸೊ ಬೆಟರ್ ಒಂದು ಸಾರಿ ನೀವು ಆ ವೇವಿ ಕರ್ವ್ ಮೆಥಡನ್ನು ನೀವು ನೋಡಿದ್ರಿ ಅಂತಂದರೆ ನಿಮಗೆ ಇದು ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಓಕೆ, x square minus 3 square it is in the form of a square minus b square. So a square minus b square, this can be written as, or it is written as a plus b into a minus b. ಸೊ x square minus 3 square ಅನ್ನು x minus 3 ಅಥವಾ x plus 3 into x minus 3 ಅಂತ ಬರಿಬೋದು, ಆ್ಯಂಡ್ ಇಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಸೊ x plus 3 x minus 3 ಅಂತಂದರೆ ಇಲ್ಲಿ ರೂಟ್ಸ್ಗಳು ಅಥವಾ ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ ಯಾವಾಗ್ತದೆ ಅಂತಂದರೆ x plus 3 ಇಂದ -3 ಕ್ರಿಟಿಕಲ್ ಪಾಯಿಂಟ್ ಆದರೆ x minus 3 ಇಂದ 3 ಕ್ರಿಟಿಕಲ್ ಪಾಯಿಂಟ್ ಆಗುತ್ತೆ. ಇವುಗಳನ್ನು ನಾವೇನು ಮಾಡಬೇಕು, ನಂಬರ್ ಲೈನ್ ಮೇಲೆ ಪ್ಲಾಟ್ ಮಾಡಬೇಕು. ಸೊ ನಂಬರ್ ಲೈನ್ ಮೇಲೆ ಪ್ಲಾಟ್ ಮಾಡಿದರೆ -3 ಇಲ್ಲಿ ಬಂದರೆ +3 ಅದರ ರೈಟ್ ಸೈಡ್ ಇರ್ತದೆ. ಸೊ ಈ ರೀತಿ ಬಂದಾದಮೇಲೆ ನಾವೇನು ಮಾಡ್ತೀವಿ, ಒಂದು ಕರ್ವ್ನ ಡ್ರಾ ಮಾಡ್ತೀವಿ, ಒಂದು ವೇವ್ನ ಡ್ರಾ ಮಾಡ್ತೀವಿ. ಆಮೇಲೆ ಈ ಕಡೆ ಇದು ಈ ಕರ್ವ್ ಎಕ್ಸ್ ಆಕ್ಸಿಸ್ನ ಮೇಲ್ಗಡೆ ಇರೋದ್ರಿಂದ ಪಾಸಿಟಿವ್ ಬರುತ್ತೆ, ಈ ಕರ್ವ್ ಕೆಳಗಡೆ ಇರೋದ್ರಿಂದ ನೆಗೆಟಿವ್, ಇದು ಮೇಲ್ಗಡೆ ಇರೋದ್ರಿಂದ ಅಗೇನ್ ಪಾಸಿಟಿವ್. ನನಗೆ ಬೇಕಾಗಿರೋದು ನೋಡಿ x plus 3 x minus 3 ಲೆಸ್ ದೆನ್ ಆರ್ ಈಕ್ವಲ್ ಟು 0 ಅಂತ ಬೇಕು. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಅಂತಂದರೆ ಲೆಸ್ ದೆನ್ 0 ಮೀನ್ಸ್ ನೆಗೆಟಿವ್. ನೋಡಿ -3 ಇಂದ 3 ವರೆಗೆ ಇರ್ತಕ್ಕಂಥ ಎಲ್ಲ ವ್ಯಾಲ್ಯೂ. ಸೊ ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್ ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ ಅಂತಂದರೆ -3 ಇಂದ 3 ವರೆಗೆ ಇರ್ತದೆ. ಅದು 3ನ ಮತ್ತು -3 ಇನ್ಕ್ಲೂಡ್ ಮಾಡ್ಕೊಂಡಿರುತ್ತಾ ಇಲ್ಲ ಅಂತಂದರೆ ಎಸ್ ಆಫ್ ಕೋರ್ಸ್ ಇನ್ಕ್ಲೂಡ್ ಮಾಡ್ಕೊಂಡಿರ್ತದೆ. ಹೇಗೆ ಅಂತಂದರೆ ಇಲ್ಲೇನಿದೆ ಅಂತಂದರೆ ಈಕ್ವಲ್ ಟು 0. ನೋಡಿ -3ನ ನಾ ಏನಾದರೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ -3 + 3 0, 0 ಇಂಟು ಎನಿ ಕ್ವಾಂಟಿಟಿ ಈಸ್ ಈಕ್ವಲ್ ಟು 0. ಸೊ -3 ಕೂಡ ಇನ್ಕ್ಲೂಡ್ ಆಯಿತು. ಅದೇ ರೀತಿ +3ನ ನಾ ಏನಾದರೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 3 - 3 0 ಆಯಿತು. ಇಲ್ಲಿ 3 + 3 6 ಆದರೂ ಕೂಡ 6 ಇಂಟು 0 ಇಸ್ ಅಗೇನ್ 0, ಸೊ ಈಕ್ವಲ್ ಟು 0. ಹಾಗಾಗಿ ಎರಡು ಎಂಡ್ ಪಾಯಿಂಟ್ಗಳನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದೆ. ಸೊ ಡೊಮೈನ್ ಆಫ್ ದ ಫಂಕ್ಷನ್ ಈಸ್ -3 to 3. ಈಗ ನಾವೇನು ಮಾಡಬೇಕು ಅಂತಂದರೆ ರೇಂಜನ್ನು ಫೈಂಡ್ ಮಾಡಬೇಕು. ಹೌ ಟು ಫೈಂಡ್ ದ ರೇಂಜ್? ಓಕೆ, ನಾನು ಇಲ್ಲೇ ಅದನ್ನು ಸಾಲ್ವ್ ಮಾಡಿಬಿಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಎಫ್ ಆಫ್ ಎಕ್ಸನ್ನು ನಾನೇನಂತ ಅನ್ಕೊಳ್ತೀನಿ ಅಂತಂದರೆ ವೈ ಅಂತ ಅನ್ಕೊಳ್ತೀನಿ. ಜಸ್ಟ್ ಟು ಸಾಲ್ವ್ ಮಾಡೋಕ್ಕೆ ಒಂದಷ್ಟು ವೇರಿಯೇಬಲ್ ಚೇಂಜ್ ಮಾಡ್ಕೊಳ್ತೀನಿ ಅಷ್ಟೇ.
ಬೇರೆ ಏನೂ ಇಲ್ಲ. ಎಫ್ ಆಫ್ ಎಕ್ಸ್ ಬದಲಿಗೆ ವೈ ಅನ್ನೋ ಒಂದು ವೇರಿಯೇಬಲ್ನ ರಿಪ್ಲೇಸ್ ಮಾಡ್ಕೊತೀನಿ. ಸೊ ವೈ ಈಸ್ ಈಕ್ವಲ್ ಟು ರೂಟ್ 9 ಮೈನಸ್ ಎಕ್ಸ್ ಸ್ಕ್ವೇರ್. ನೋಡಿ, ದಿಸ್ ಇಸ್ ಡೊಮೈನ್ ಸಿಕ್ಕಿದೆ ನಮಗೆ. ದಿಸ್ ಇಸ್ ದ ಡೊಮೈನ್. ಸೊ y ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 9 ಮೈನಸ್ ಎಕ್ಸ್ ಸ್ಕ್ವೇರ್. ರೂಟ್ ಇದೆ ಅಂತಂದ ಮೇಲೆ y ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ನೀನೇನೇ ವ್ಯಾಲ್ಯೂ ಹಾಕಿದರೂ ಕೂಡ ರೂಟು ಇಲ್ಲಿ ಜಸ್ಟ್ ಸ್ಕ್ವೇರ್ ರೂಟ್ ಇರೋದ್ರಿಂದ ಇಲ್ಲಿ ಪ್ಲಸ್ ಇರ್ತದೆ. ಸೊ ವ್ಯಾಲ್ಯೂ ಆಫ್ ದ y ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಇದಕ್ಕಿಂತಲೂ ನೆಗೆಟಿವ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಪಾಸಿಟಿವ್ ಬರ್ಬೋದು, ಇಲ್ಲ ಅಂತಂದರೆ 0 ಬರ್ಬೋದು. 0 ಯಾವಾಗ ಬರುತ್ತೆ ಅಂತಂದರೆ ಇಲ್ಲಿ 3 ಹಾಕಿದಾಗ ಮತ್ತು -3 ಹಾಕಿದಾಗ 0 ಬರುತ್ತೆ. ಬೇರೆ ಎಲ್ಲ ಟೈಮಲ್ಲಿ ಪಾಸಿಟಿವ್ ಬರುತ್ತೆ. ಸೊ ದಿಸ್ ಕಂಡೀಷನ್, ಲೆಟ್ ದಿಸ್ ಕಂಡೀಷನ್ ಬಿ ಇಕ್ವೇಷನ್ 1, ಇನ್ಇಕ್ವಾಲಿಟಿ 1. ಇದು ಫಸ್ಟ್ ಕಂಡೀಷನ್. ಯಾವುದೇ ಕಾರಣಕ್ಕೂ ರೇಂಜ್ ಏನಾಗಲ್ಲ ಅಂತಂದರೆ ನೆಗೆಟಿವ್ ಬರಲ್ಲ. ಯಾವುದೇ ವ್ಯಾಲ್ಯೂ ಹಾಕಿದ್ರು ಕೂಡ ನೆಗೆಟಿವ್ ಬರಲ್ಲ. ಹಾಗಾಗಿ ಇಟ್ ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಫಸ್ಟ್ ಕಂಡೀಷನ್. ಈಗೇನು ಮಾಡೋಣ ಅಂತಂದರೆ ಸಾಲ್ವ್ ಮಾಡ್ತಾವನ್ನ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಸೊ ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ವಿ ಗೆಟ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 9 ಮೈನಸ್ ಎಕ್ಸ್ ಸ್ಕ್ವೇರ್. ಈ ಸ್ಕ್ವೇರ್ ರೂಟ್ ಏನಾಗ್ತದೆ ಕ್ಯಾನ್ಸಲ್ ಆಗಿ 9 ಮೈನಸ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರನ್ನು ಲೆಫ್ಟ್ ಸೈಡ್ ತಗೊಳ್ಳಿ, ವೈ ಸ್ಕ್ವೇರ್ನ ರೈಟ್ ಸೈಡ್ ತಗೊಂಡ್ರೆ 9 ಮೈನಸ್ ವೈ ಸ್ಕ್ವೇರ್ ಆಯಿತು. 9 ಮೈನಸ್ ವೈ ಸ್ಕ್ವೇರ್. ಸೊ ಪ್ಲಸ್ ವೈ ಸ್ಕ್ವೇರ್ ಈ ಕಡೆ ಬಂದರೆ ಮೈನಸ್ ವೈ ಸ್ಕ್ವೇರು, ಮೈನಸ್ ಎಕ್ಸ್ ಸ್ಕ್ವೇರ್ ಲೆಫ್ಟ್ ಸೈಡ್ ಬಂದರೆ ಪ್ಲಸ್ ಎಕ್ಸ್ ಸ್ಕ್ವೇರ್. So clearly x square is positive. Clearly x square is greater than or equal to 0. Any square number, ಯಾವುದೇ ಒಂದು ಸ್ಕ್ವೇರ್ ನಂಬರ್ ಇದ್ದರೆ ಅದು ಪಾಸಿಟಿವ್ ಇರ್ತದೆ, ಇಲ್ಲ ಅಂದರೆ 0 ಆಗಿರ್ಬೋದು. ಸೊ ಎಕ್ಸ್ ಸ್ಕ್ವೇರ್ ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸಿನ್ಸ್ ದಿಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 9 ಮೈನಸ್ ವೈ ಸ್ಕ್ವೇರ್, we can write this x square as 9 minus y square, and 9 minus y square is greater than or equal to 0. Again same logic, 9 minus x square ಇತ್ತು, ಇಲ್ಲಿ 9 minus y square ಬಂದಿದೆ. ಸೊ 9 minus y square ನ ನಾನೆಂತ ಮಾಡ್ತೀನಿ, 3 square minus y square is greater than or equal to 0 ಅಂತ ಮಾಡ್ತೀನಿ. Again 3 square minus y square ಬದಲಿಗೆ I will write it as y square minus 3 square. ಯಾವಾಗ ಇದು y square minus 3 square ಬರೀತೀನೋ ಅವಾಗ greater than or equal to ಲೆಸ್ ದೆನ್ ಆರ್ ಈಕ್ವಲ್ ಟು ಆಗಿ ಬದಲಾಗ್ತದೆ. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಸೊ ಸೇಮ್ ಲಾಜಿಕ್, ಲೆಸ್ ದೆನ್ ಆರ್ ಈಕ್ವಲ್ ಟು 0. ಅಗೇನ್ ವೈ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಈಸ್ ಇನ್ ದ ಫಾರ್ಮ್ ಆಫ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಕ್ಯಾನ್ ಬಿ ರಿಟನ್ as a plus b into a minus b. Therefore y square minus 3 square will be written as y plus 3 into y minus 3, and these two are less than or equal to 0. From this bracket we get minus 3 as a critical point, and from this bracket we get 3 as a critical point. Same ಏನು ನಂಬರ್ ಲೈನ್ ಮೇಲೆ ಪ್ಲಾಟ್ ಮಾಡಿ ಕರ್ವ್ನೆಲ್ಲ ಡ್ರಾ ಮಾಡಿದರೆ ಮತ್ತು ನಮಗೆ ಏನು ಬರುತ್ತೆ ಅಂತಂದರೆ y ಬಿಲಾಂಗ್ಸ್ ಟು ಬರುತ್ತೆ. y ಬಿಲಾಂಗ್ಸ್ ಟು, ಇಲ್ಲಿ x ಆಗಿರೋದ್ರಿಂದ ವೇರಿಯೇಬಲ್ x ಬಿಲಾಂಗ್ಸ್ ಟು ಬಂತು, ಇಲ್ಲಿ y ವೇರಿಯೇಬಲ್ ಆಗಿರೋದ್ರಿಂದ y ಬಿಲಾಂಗ್ಸ್ ಟು -3 to 3. ಸೊ ಎರಡು ಕಂಡೀಷನ್ ಸಿಕ್ಕಿದೆ ನಮಗೆ y. ಏನು ಅಂತಂದರೆ ಫಸ್ಟ್ ಕಂಡೀಷನ್ ಏನು ಹೇಳ್ತದೆ, ವೈ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಹೇಳಿದರೆ, ಸೆಕೆಂಡ್ ಕಂಡೀಷನ್ ಹೇಳ್ತದೆ ವೈ ಶುಡ್ ಬಿಲಾಂಗ್ ಟು -3 to 3. ಸೊ ರೇಂಜು ಎರಡೂ ಕಂಡೀಷನನ್ನು ಹೋಲ್ಡ್ ಮಾಡಬೇಕು. ಹಾಗಾಗಿ ಇದರ ಇಂಟರ್ಸೆಕ್ಷನ್ ತಗೊಳ್ತೀವಿ ನಾವು. ಇಂಟರ್ಸೆಕ್ಷನನ್ನು ನಾನು ಏನು ಮಾಡ್ತೀನಿ ಅಂತಂದರೆ ನಂಬರ್ ಲೈನ್ ಮೇಲೆ ಪ್ಲಾಟ್ ಮಾಡಿ ಫೈಂಡ್ ಮಾಡ್ತೀನಿ. ಎರಡೂ ಕಂಡೀಷನ್ ಹೋಲ್ಡ್ ಮಾಡಬೇಕು. ಸೊ ಇಲ್ಲಿ ಏನೇನು ಕಂಡೀಷನ್ಸ್, ಏನೇನು ಪಾಯಿಂಟ್ಸ್ ಇದೆ ಅಂತಂದರೆ -3 ಇದೆ, ಇಲ್ಲಿ 0 ಇದೆ, ಇಲ್ಲಿ 3 ಇದೆ. ನೋಡಿ -3, 3, ಇಲ್ಲಿ 0. ಫಸ್ಟ್ ಕಂಡೀಷನ್ ಏನು ಹೇಳ್ತದೆ ಅಂತಂದರೆ ವೈ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. 0 ಆಗಿರಬೇಕು, ಇಲ್ಲ ಅಂತಂದರೆ ಪಾಸಿಟಿವ್ ಆಗಿರಬೇಕು ಅಂತ ಹೇಳ್ತದೆ. ಇದೇನಿದು ಫ್ರಮ್ ಇಕ್ವೇಷನ್ 1. ಸೆಕೆಂಡ್ ಕಂಡೀಷನ್ ಏನು ಹೇಳ್ತದೆ ಅಂತಂದರೆ ವೈ ಶುಡ್ ಬಿಲಾಂಗ್ ಟು ದ ಕ್ಲೋಸ್ಡ್ ಇಂಟರ್ವಲ್ -3 to 3. -3 ಇಂದ 3 ಒಳಗೆ, -3 ಇಂದ 3 ವರೆಗೆ ಇರಬೇಕು ಅಂತ ಹೇಳ್ತದೆ. ಸೊ ಇದು ಇಕ್ವೇಷನ್ ನಂಬರ್ 2. ಸೊ ಇಲ್ಲಿ ಈ ಕಂಡೀಷನ್ನು ಹೋಲ್ಡ್ ಆಗಬೇಕು, ಈ ಕಂಡೀಷನ್ನು ಹೋಲ್ಡ್ ಆಗಬೇಕು, ಎರಡೂ ಹೋಲ್ಡ್ ಆಗಬೇಕು. ಹಾಗಾಗಿ ಇಂಟರ್ಸೆಕ್ಷನ್ ಅಂತಂದರೆ ಎರಡರಲ್ಲೂ ಇರ್ತಕ್ಕಂಥ ಕಾಮನ್ ರೀಜನ್. ಯಾವುದು ಕಾಮನ್ ರೀಜನ್ ಅಂತಂದರೆ ಇಲ್ಲಿಂದ ಇಲ್ಲಿವರೆಗೆ ಎರಡರಲ್ಲೂ ಕಾಮನ್ ರೀಜನ್ ಇದೆ. ನೋಡಿ ಎಲ್ಲಿಂದ ಎಲ್ಲಿವರೆಗಿದೆ ಅಂತಂದರೆ ಇದು ಇಕ್ವೇಷನ್ 2 ಅಂತ ಅರ್ಥ. ಇದು 0 ಇಂದ 3 ವರೆಗೆ ಕಾಮನ್ ರೀಜನ್ ಇದೆ.
ದೇರ್ ಫೋರ್ ವೈ ಬಿಲಾಂಗ್ಸ್ ಟು ಕ್ಲೋಸ್ ಇಂಟರ್ವಲ್ 0, ಯಾಕಂದರೆ 0 ಇದರಲ್ಲೂ ಇದೆ, ಇದರಲ್ಲೂ ಇದೆ. ಸೊ 0, 3, 3 ಎರಡರಲ್ಲೂ ಇದೆ, ಹಾಗಾಗಿ y ಬಿಲಾಂಗ್ಸ್ ಟು 0, 3. ದಿಸ್ ಈಸ್ ದ ರೇಂಜ್ ಆಫ್ ದ ಫಂಕ್ಷನ್. Therefore, domain of the function is -3 to 3, closed interval -3 to 3, and range of the function is closed interval 0 to 3. ಸೊ ಇದನ್ನು ಕೂಡ ನಾವೇನು ಮಾಡ್ಬೋದು ಅಂತಂದರೆ ಗ್ರಾಫಿಕಲಿ ಅನಲೈಸ್ ಮಾಡ್ಬೋದು ಅಥವಾ ಅರ್ಥ ಮಾಡ್ಕೊಳ್ಬೋದು. ಸೊ ಗ್ರಾಫ್ ಯಾವ ರೀತಿ ಬರುತ್ತೆ ಅಂದರೆ ಈ ರೀತಿ ಬರ್ತದೆ ನೋಡಿ. ಡೊಮೈನ್ ಎಲ್ಲಿಂದ ಎಲ್ಲಿವರೆಗಿದೆ ಅಂತಂದರೆ ಎಕ್ಸ್ ಆಕ್ಸಿಸ್ ಮೇಲೆ ಎಕ್ಸ್ನ ವ್ಯಾಲ್ಯೂಸ್ಗಳನ್ನು ನಾವು ಡೊಮೈನ್ ಅಂತ ಕರಿತೀವಿ ನೋಡಿ. -3 ಇಂದ 3ವರೆಗೆ ಇರ್ತಕ್ಕಂಥ ಎಲ್ಲ ಪಾಸಿಬಲ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಹಾಗಾಗಿ -3 ಇಂದ 3 ಡೊಮೈನ್. ರೇಂಜ್ ಎಲ್ಲಿಂದ ಎಲ್ಲಿವರೆಗೆ ಅಂತಂದರೆ ವೈ ಆಕ್ಸಿಸ್ ಮೇಲೆ ಎಲ್ಲಿವರೆಗೆ ಗ್ರಾಫ್ ಸ್ಟ್ರೆಚ್ ಆಗಿದೆಯೋ ಅದನ್ನು ನಾವು ರೇಂಜ್ ಅಂತ ಕರಿತೀವಿ ನೋಡಿ. ಇಲ್ಲಿ ಗ್ರಾಫ್ ಇದೆ, ಇಲ್ಲಿ ಗ್ರಾಫ್ ಇದೆ, ಇಲ್ಲಿ ಗ್ರಾಫ್ ಇದೆ, ಇಲ್ಲಿ ಗ್ರಾಫ್ ಇದೆ. ಎಲ್ಲಿವರೆಗೂ ಗ್ರಾಫ್ ಇದೆ ಅಂತಂದರೆ 3ವರೆಗೂ ಗ್ರಾಫ್ ಇದೆ ನೋಡಿ. ಸೊ 0 ಇಂದ 0 ಇಲ್ಲಿಂದ ಇಲ್ಲಿ ನೋಡಿ, 0 ಇಂದ 3ವರೆಗೂ ಗ್ರಾಫ್ ಇರೋದ್ರಿಂದ ಕ್ಲೋಸ್ಡ್ ಇಂಟರ್ವಲ್ 0, 3, ದಿಸ್ ಈಸ್ ರೇಂಜ್, ಆ್ಯಂಡ್ ಕ್ಲೋಸ್ಡ್ ಇಂಟರ್ವಲ್ -3 to 3, ದಿಸ್ ಈಸ್ ದ domain of the function.